ಅಯೋಧ್ಯೆಯ ಶ್ರೀರಾಮನಿಗೂ ಕರ್ನಾಟಕದ ಯಾದಗಿರಿಗೂ ಎಲ್ಲಿಲ್ಲದ ನಂಟು. ತ್ರೇತಾಯುಗದಲ್ಲಿ ರಾವಣ ಸೀತೆಯನ್ನ ಹೊತ್ತೊಯ್ದಿದ್ದಾಗ ಸೀತೆಯನ್ನ ಹುಡುಕುತ್ತಾ ಹೊರಟಿದ್ದ ಶ್ರೀರಾಮ ಯಾದಗಿರಿ ಜಿಲ್ಲೆಯ ಯರಗೋಳ ಬೆಟ್ಟಕ್ಕೆ ಬಂದಿದ್ರು ಅನ್ನೋ ನಂಬಿಕೆ ಇದೆ. ಇಲ್ಲಿ ವಿಶ್ರಾಂತಿ ಪಡೆಯುವ ವೇಳೆ ಸಹೋದರ ಲಕ್ಷ್ಮಣ, ಹನುಮ ಸೇರಿ ವಾನರ ಸೇನೆಗೆ ತೀವ್ರ ಬಾಯಾರಿಕೆ ಆಗಿತ್ತಂತೆ. ಆಗ ಶ್ರೀರಾಮ ತಮ್ಮವರ ನೀರಡಿಕೆ ನೀಗಿಸೋಕೆ ತಮ್ಮ ಬಾಣದಿಂದ ಹೊಡೆದಾಗ ಇಲ್ಲಿ ನೀರಿನ ಸೆಲೆ ಉಕ್ಕಿತ್ತಂತೆ. ಬಳಿಕ ಅವರೆಲ್ಲ ಬಾಯಾರಿಕೆ ನೀಗಿಸಿಕೊಂಡು ಅಲ್ಲಿಂದ ತೆರಳಿದ್ರಂತೆ. ಅಂದಿನಿಂದ ಇಂದಿನವರೆಗೂ ರಾಮ ಬಾಣ ಹೊಡೆದಂತಹ ಜಾಗದಲ್ಲಿ ಬಿರು ಬೇಸಿಗೆಯಲ್ಲೂ ನೀರು ಬತ್ತದೆ ಹರಿಯುತ್ತೆ. ಇಲ್ಲಿ ಶ್ರೀರಾಮನ ಗುಡ್ಡ ಇದ್ದು ಇಂದಿಗೂ ಜನ ಪೂಜಿಸುತ್ತಾ ಬರ್ತಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಂದು ಈ ಬೆಟ್ಟದಲ್ಲೂ ಸಹ ವಿಶೇಷ ಪೂಜೆ, ಹೋಮ, ಹವನ ನಡೆಸೋಕೆ ಗ್ರಾಮಸ್ಥರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮನಿಗೂ ಕರ್ನಾಟಕದ ಯಾದಗಿರಿಗೂ ಎಲ್ಲಿಲ್ಲದ ನಂಟು. ತ್ರೇತಾಯುಗದಲ್ಲಿ ರಾವಣ ಸೀತೆಯನ್ನ ಹೊತ್ತೊಯ್ದಿದ್ದಾಗ ಸೀತೆಯನ್ನ ಹುಡುಕುತ್ತಾ ಹೊರಟಿದ್ದ ಶ್ರೀರಾಮ ಯಾದಗಿರಿ ಜಿಲ್ಲೆಯ ಯರಗೋಳ ಬೆಟ್ಟಕ್ಕೆ ಬಂದಿದ್ರು ಅನ್ನೋ ನಂಬಿಕೆ ಇದೆ. ಇಲ್ಲಿ ವಿಶ್ರಾಂತಿ ಪಡೆಯುವ ವೇಳೆ ಸಹೋದರ ಲಕ್ಷ್ಮಣ, ಹನುಮ ಸೇರಿ ವಾನರ ಸೇನೆಗೆ ತೀವ್ರ ಬಾಯಾರಿಕೆ ಆಗಿತ್ತಂತೆ. ಆಗ ಶ್ರೀರಾಮ ತಮ್ಮವರ ನೀರಡಿಕೆ ನೀಗಿಸೋಕೆ ತಮ್ಮ ಬಾಣದಿಂದ ಹೊಡೆದಾಗ ಇಲ್ಲಿ ನೀರಿನ ಸೆಲೆ ಉಕ್ಕಿತ್ತಂತೆ. ಬಳಿಕ ಅವರೆಲ್ಲ ಬಾಯಾರಿಕೆ ನೀಗಿಸಿಕೊಂಡು ಅಲ್ಲಿಂದ ತೆರಳಿದ್ರಂತೆ. ಅಂದಿನಿಂದ ಇಂದಿನವರೆಗೂ ರಾಮ ಬಾಣ ಹೊಡೆದಂತಹ ಜಾಗದಲ್ಲಿ ಬಿರು ಬೇಸಿಗೆಯಲ್ಲೂ ನೀರು ಬತ್ತದೆ ಹರಿಯುತ್ತೆ. ಇಲ್ಲಿ ಶ್ರೀರಾಮನ ಗುಡ್ಡ ಇದ್ದು ಇಂದಿಗೂ ಜನ ಪೂಜಿಸುತ್ತಾ ಬರ್ತಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಂದು ಈ ಬೆಟ್ಟದಲ್ಲೂ ಸಹ ವಿಶೇಷ ಪೂಜೆ, ಹೋಮ, ಹವನ ನಡೆಸೋಕೆ ಗ್ರಾಮಸ್ಥರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.